ಭಾರತದ ದಾಳಿ ಬಗ್ಗೆ ಪಾಕಿಸ್ತಾನಕ್ಕೆ ಗೊತ್ತಿತ್ತು ಅನ್ನುವಂತಹ ಮಾತುಗಳನ್ನು ಟ್ರಂಪ್ ಹೇಳಿದ್ದಾರೆ ಮತ್ತು ಇದು ಬಹಳ ಬೇಗ ಕೊನೆಗೊಳ್ಳುತ್ತೆ ಅನ್ನುವಂತಹ ಮಾತುಗಳನ್ನು ಕೂಡ ಟ್ರಂಪ್ ಹೇಳಿದ್ದಾರೆ. ಪಾಕಿಸ್ತಾನಕ್ಕೆ ನಾಚಿಕೆ ಆಗಬೇಕು ಅನ್ನುವಂತಹ ಪದಬಳಕೆಯೂ ಕೂಡ ಟ್ರಂಪ್ ಅವರಿಂದ ಆಗಿದೆ. ಇದು ದಶಕಗಳಿಂದ ನಡೀತಾ ಇದ್ದಂತಹ ದಾಳಿ ಪ್ರತಿದಾಳಿ ವಿವಾದ ಅನ್ನುವಂತಹ ರೀತಿಯಲ್ಲಿ ಟ್ರಂಪ್ ಮಾತನಾಡಿದ್ದಾರೆ. ಭಾರತದ ದಾಳಿಗೆ ಟ್ರಂಪ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಭಾರತ ದಾಳಿಯ ಬಗ್ಗೆ ಪಾಕಿಸ್ತಾನಕ್ಕೂ ಕೂಡ ಗೊತ್ತಿತ್ತು. ಈ ವಿಚಾರಗಳು ಇಲ್ಲಿಗೆ ಆದಷ್ಟು ಬೇಗನೆ ಕೊನೆಗೊಳ್ಳಬಹುದು ಅನ್ನುವಂಥ ವಿಶ್ವಾಸವನ್ನು ಟ್ರಂಪ್ ವ್ಯಕ್ತಪಡಿಸಿದ್ದಾರೆ. ಎರಡು ದೇಶಗಳಿಂದ ಹಲವು ದಶಕಗಳಿಂದ ಅಷ್ಟೇ ಯಾಕೆ ಶತಮಾನಗಳಿಂದಲೂ ಕೂಡ ದ್ವೇಷದ ವಿಚಾರಗಳು ಇದ್ದಾವೆ. ಈ ಕಾರಣಕ್ಕಾಗಿ ನಡೆದಿರುವಂತಹ ದಾಳಿ ಇದಾಗಿದ್ದು ಈಗ ಆದಷ್ಟು ಬೇಗನೆ ಈ ವಿವಾದಗಳು ಕೊನೆಗೊಳ್ಳಬಹುದು ಅನ್ನೋದನ್ನು ಹೇಳಿದ್ದಾರೆ. ಅಂದರೆ ಉಗ್ರರ ಸಂಪೂರ್ಣ ದಮನ ಆಗುತ್ತೆ ಅನ್ನೋಂಥ ವಿಶ್ವಾಸ ಇಲ್ಲಿ ಡೊನಾಲ್ಡ್ ಟ್ರಂಪ್ಗೂ ಕೂಡ ಬಂದಿದೆ. ಡೊನಾಲ್ಡ್ ಟ್ರಂಪ್ ಅವರ ಮಾತನ್ನು ನಿಮಗೆ ತೋರಿಸ್ತೀನಿ. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. They've been fighting for many, many decades. And centuries, actually, if you really think about it. No, I just hope it ends very quickly. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. They've been fighting for many, many decades. And centuries, actually, if you really think about it. No, I just hope it ends very quickly. No, it's a shame. We just heard about it just as we were walking in the doors of the Oval. Just heard about it. I guess people knew something was going to happen based on a little bit of the past. They've been fighting for a long time. They've been fighting for many, many decades. And centuries, actually, if you really think about it. No, I just hope it ends very ಹೀಗೆ ಭಾರತದ ದಾಳಿಯ ಬಗ್ಗೆ ಡೊನಾಲ್ಡ್ ಟ್ರಂಪ್ ಕೂಡ ಮಾತನಾಡಿದ್ದಾರೆ ಮತ್ತು ಇದು ಹಲವು ದಶಕಗಳಿಂದ ಅಷ್ಟೇಕೆ ಶತಮಾನದಿಂದ ಇರುವಂತಹ ಕಾನ್ಫ್ಲಿಕ್ಟ್ ಅನ್ನುವಂತಹ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಭಾರತ ಈ ಕಾನ್ಫ್ಲಿಕ್ಟನ್ನು ತನ್ನ ಶಕ್ತಿ ಮತ್ತು ಸಾಮರ್ಥ್ಯದ ಮೂಲಕವಾಗಿ ಇತಿಹಾಸದ ಭಾಗವಾಗಿಸುವಂತಹ ಕಾಲ ಹತ್ತಿರ ಆಗಿದೆ. ಆ ಕೆಲಸವನ್ನು ಈಗ ಭಾರತ ಸರ್ಕಾರ ಮಾಡ್ತಾ ಇರುವಂಥದ್ದು, ಭಾರತೀಯ ಸೇನೆ ಮಾಡ್ತಾ ಇರುವಂಥದ್ದು. ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ಈ ದಾಳಿಯ ಮೂಲಕವಾಗಿ ಪಾಕಿಸ್ತಾನಕ್ಕೆ ಪಾಠ ಹೇಳುವಂತಹ ಕೆಲಸವನ್ನು ಈಗ ಭಾರತ ಮಾಡಿದೆ ಮತ್ತು ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಈಗಾಗಲೇ ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಇದರಲ್ಲಿ ಸರಿಸುಮಾರು 70 ಉಗ್ರರನ್ನು ಕೊಂದು ಹಾಕಲಾಗಿದೆ. 9 ಸ್ಥಳಗಳನ್ನು ಗುರಿ ಮಾಡಿ ಅಟ್ಯಾಕ್ ಮಾಡಲಾಗಿತ್ತು. ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಲಾಗಿತ್ತು. ಉಗ್ರರ ನೆಲೆಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ದಾಳಿಯನ್ನು ನಡೆಸಲಾಗಿದೆ. ಬಹವಲ್ಪುರದಲ್ಲಿ ಜೈಷ್ ಎ ಮೊಹಮ್ಮದ್ನ ಶಿಬಿರವನ್ನು ನಾಶ ಮಾಡಲಾಗಿದೆ. ಮುರುಡ್ಕೆಯಲ್ಲಿ ಲಷ್ಕರ್ ಎ ತೊಯ್ಬಾದ ಶಿಬಿರದ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಹೀಗೆ ನಗರ ಪ್ರದೇಶಗಳಲ್ಲಿ ಆಯ್ಕೆ ಮಾಡಿಕೊಂಡು ನಗರ ಪ್ರದೇಶಗಳಲ್ಲಿ ಸೇಫ್ ಝೋನ್ ತಿಳ್ಕೊಂಡು ಇದ್ದಂತಹ ಸವಾಯಿಯಲ್ಲೂ ಕೂಡ ಲಷ್ಕರ್ ಶಿಬಿರದ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಕ್ಯಾಂಪ್ಗಳನ್ನು ಉಡೀಸ್ ಮಾಡಲಾಗಿದೆ. ಈ ಮೂಲಕ ಒಂದೊಂದು ಉಗ್ರರ ಸಂಘಟನೆಗಳ ಕೋಟ್ಲಿಯಲ್ಲೂ ಕೂಡ ಅಷ್ಟೇ ಲಷ್ಕರ್ ಶಿಬಿರದ ಮೇಲೆ ಅಟ್ಯಾಕ್ ಅನ್ನು ಮಾಡಲಾಗಿದೆ. ಬರ್ನಾಲಾ ಕ್ಯಾಂಪ್ ಮೇಲೂ ಕೂಡ ಭಾರತ ಏರ್ ಸ್ಟ್ರೈಕ್ ಅನ್ನು ಮಾಡಿರುವಂಥದ್ದು. ಪಾಕಿಸ್ತಾನದ ಬರ್ನಾಲಾದಲ್ಲಿ ಮಹಮೂನ್ ಹಿಜ್ಬುಲ್ ಶಿಬಿರದ ಮೇಲೂ ಕೂಡ ದಾಳಿಯನ್ನು ನಡೆಸಲಾಗಿದೆ. ಆಪರೇಷನ್ ಸಿಂಧೂರ ಯಶಸ್ವಿಯಾಗಿದೆ. ಈ ಮೂಲಕ ಯಾವ ಉಗ್ರರನ್ನ ಮುಂದಿಟ್ಟುಕೊಂಡು ತನ್ನ ನರಿಬುದ್ಧಿಯನ್ನು ಪಾಕಿಸ್ತಾನ ತೋರಿಸ್ತಾ ಇತ್ತು ಅವರಿಗೆ ನಿಜವಾದ ಪಾಠವನ್ನು ಹೇಳುವಂತಹ ಕೆಲಸವನ್ನು ನಾವು ಯುದ್ಧ ಘೋಷಣೆ ಮಾಡಿಲ್ಲ, ಆದರೆ ನಾವು ನಡೆಸ್ತಾ ಇರೋದು ಪ್ರತೀಕಾರದ ದಾಳಿ. ಇದು ಭಾರತದ ನೆಲದಲ್ಲಿ ಹರಿಸಿರುವ ನೆತ್ತರಿಗೆ ಇವತ್ತು ಪಾಕಿಸ್ತಾನದಿಂದ ಸುಂಕ ವಸೂಲಿ ಮಾಡುವಂತಹ ರೀತಿಯಲ್ಲಿ ಅವರ ದೇಶದ ಒಳಗಡೆ ನುಗ್ಗಿ ಆ ದೇಶದಲ್ಲಿ ಇರುವಂತಹ ಉಗ್ರರನ್ನು ಕೊಂದು ಹಾಕುವಂತಹ ಕೆಲಸವನ್ನು ಇವತ್ತು ಭಾರತ ಮಾಡ್ತಾ ಇದೆ. ಆಪರೇಷನ್ ಸಿಂಧೂರ ಅತ್ಯಂತ ಯಶಸ್ವಿಯಾಗಿದೆ ಮತ್ತು ಆ ಯಶಸ್ವಿ ಕಾರ್ಯಾಚರಣೆಯ ಮೂಲಕವಾಗಿ 9 ಕಡೆಗಳಲ್ಲಿ ಏಕಕಾಲದಲ್ಲಿ ಏರ್ ಸ್ಟ್ರೈಕ್ ಮೂಲಕವಾಗಿ ಇವತ್ತು ದಾಳಿಯನ್ನು ನಡೆಸಿ ಭಾರತೀಯ ಸೇನಾ ಪಡೆಗಳು ವಾಪಸ್ ಆಗಿರುವಂಥದ್ದು. ಪಾಕಿಸ್ತಾನ ನಿಜಕ್ಕೂ ಕೂಡ ಅದುರು ಹೋಗಿದೆ. ಯಾಕಂದರೆ
ಆ ಏರ್ ಸ್ಟ್ರೈಕ್ ಆಗಿರ್ತಕ್ಕಂತಹ ಜಾಗಗಳಲ್ಲಿ ಜನ ಓಡಾಡ್ತಾ ಇರುವಂತಹ ರೀತಿ, ಅವರಲ್ಲಿರುವಂಥ ಆತಂಕ, ಅವರಲ್ಲಿರುವಂಥ ಭೀತಿ ಇವೆಲ್ಲವನ್ನು ಕೂಡ ನೋಡ್ತಾ ಹೋದರೆ ಪಾಕಿಸ್ತಾನ ಯಾವ ಸ್ವರೂಪದಲ್ಲಿ ನಡುರಾತ್ರಿಯಲ್ಲೂ ಕೂಡ ನಡುಗಿ ಹೋಗಿದೆ ಮತ್ತು ಬೆವರಿಳಿದು ಹೋಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಮೊದಲೇ ಅಸ್ಥಿರಗೊಂಡಿದ್ದಂತಹ ಪಾಕಿಸ್ತಾನ, ಮೊದಲೇ ದುಡ್ಡಿಲ್ಲದೆ ಒದ್ದಾಡ್ತಾ ಇದ್ದಂತಹ ಪಾಕಿಸ್ತಾನ, ಮೊದಲೇ ತನ್ನ ಸೇನೆಯ ಟ್ಯಾಂಕರ್ಗಳಿಗೂ ಫ್ಯೂಯಲ್ ಹಾಕೋದಕ್ಕೂ ಕೂಡ ಕಾಸಿಲ್ಲದ ಪಾಕಿಸ್ತಾನ ಭಾರತದ ನೆಲದಲ್ಲಿ ಉಗ್ರ ಚಟುವಟಿಕೆಗಳನ್ನು ಪೋಷಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ. ಅದು ಯಾವ ಸ್ವರೂಪದಲ್ಲಿ ದುಡ್ಡಿಲ್ಲದೆ ಇದ್ದರೂ ಕೂಡ ಈ ರೀತಿಯಾದಂತಹ ಪಾಪಿ ಕೆಲಸವನ್ನು ಮಾಡ್ತಾ ಇರೋದು ಗೊತ್ತಿರಲ್ಲ. ಆದರೆ ಸಾಮಾನ್ಯ ಜನರನ್ನು ಗುರಿಯಾಗಿಸಿಕೊಂಡು ನಡೆಸುವಂತಹ ದಾಳಿಯ ಮೂಲಕವಾಗಿ ಪಾಕಿಸ್ತಾನ ಏನನ್ನು ಸಾಧಿಸೋದಕ್ಕೆ ಹೊರಟಿದೆ ಅನ್ನೋಂಥದ್ದು ಪ್ರಪಂಚದಲ್ಲಿ ಯಾರಿಗೂ ಕೂಡ ಇದುವರೆಗೂ ಕೂಡ ಅರ್ಥ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಪಾಕಿಸ್ತಾನ ಆ ಕೆಲಸವನ್ನು ಮಾಡ್ತಾ ಬಂದಿದೆ. ಅದಕ್ಕೆ ಇವತ್ತದು ಬೆಲೆಯನ್ನು ಕೊಡ್ತಾ ಇದೆ. ಅಸಲು ಬಡ್ಡಿ ಸಮೇತವಾಗಿ ಅದನ್ನು ವಸೂಲಿ ಮಾಡುವಂಥ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಪಾಕಿಸ್ತಾನದ ಹಲವು ಉಗ್ರ ಶಿಬಿರಗಳ ಮೇಲೆ ನಡೆಸಿರುವಂತಹ ದಾಳಿ ಇದು. ಉಗ್ರ ಶಿಬಿರಗಳನ್ನು ಧ್ವಂಸ ಮಾಡಿ ಹಾಕಲಾಗ್ತಾ ಇದೆ. ಆ ಮೂಲಕವಾಗಿ ಏಕಕಾಲದಲ್ಲಿ ಉಗ್ರರನ್ನು ಕೊಂದು ಹಾಕುವಂತಹ ಕೆಲಸಕ್ಕೆ ಭಾರತ ಮುಂದಾಗಿದೆ. ಯಾಕೆಂದರೆ ಇವರು ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಸ್ವರೂಪಗಳಲ್ಲಿ ದಾಳಿ ನಡೆಸುವಂಥ ಅಪಾಯ ಇದ್ದೇ ಇರುತ್ತೆ. ಆದರೆ ಒಂದೇ ಸಲಕ್ಕೆ ಇವ್ರನ್ನ ಮುಗಿಸಿದರೆ ಆವಾಗ ಮಾತ್ರ ಭಾರತಕ್ಕೂ ನೆಮ್ಮದಿ, ಪ್ರಪಂಚಕ್ಕೂ ನೆಮ್ಮದಿ, ಜನ ಆರಾಮಾಗಿ ಓಡಾಡ್ಬೋದು. ಭಾರತದ ಮೇಲೆ ದಾಳಿ ನಡೆಸಿ ತಪ್ಪಿಸಿಕೊಳ್ಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಉಗ್ರರು ಯೋಚನೆ ಮಾಡಿದ್ದಿರ್ಬೋದು. ಆದರೆ ಉಗ್ರರು ಮತ್ತು ಉಗ್ರ ಪೋಷಕ ರಾಷ್ಟ್ರ ಇವೆರಡೂ ಕೂಡ ಯೋಚನೆಯೂ ಮಾಡದ ರೀತಿಯಲ್ಲಿ ಕಲ್ಪನಾತೀತವಾಗಿ, ಏನು ಪ್ರಧಾನಿ ಮೋದಿಯವರು ಹೇಳಿದ್ರಲ್ಲ, ಕಲ್ಪನಾತೀತವಾದಂತಹ ದಾಳಿಯನ್ನು ನಾವು ಮಾಡ್ತೀವಿ, ಪ್ರತೀಕಾರವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದರು. ಬಹುಶಃ ಯಾರೂ ಕಲ್ಪಿಸಿಕೊಂಡಿರಲಿಕ್ಕಿಲ್ಲ. ಮುರಿದ್ಕೆ ಹೆಸರು ಮೊನ್ನೆಯಿಂದ ಚರ್ಚೆಯಲ್ಲಿದ್ದಾಗ ಮುರಿದ್ಕೆಗೆ ಹೇಳ್ಕೊಂಡೇನಾದರೂ ಹೊಡಿತಾರಾ ಅನ್ನುವ ರೀತಿಯಾದಂತಹ ಅಸಡ್ಡೆ ಬಹುಶಃ ಪಾಕಿಸ್ತಾನಕ್ಕೂ ಕೂಡ ಇದ್ದಿರ್ಬೋದು. ಮುರಿದ್ಕೆಗೆ ಅವರು ಹೊಡಿಲಿಕ್ಕಿಲ್ಲ, ಹೊಡೆದ್ರೆ ಅವರು ಹೇಳ್ಕೊಂಡು ಹೊಡಿತಾರಾ ಅಂತೇಳಿ. ಆದರೆ ಅದೇ ಪ್ರದೇಶಕ್ಕೆ ದಾಳಿಯನ್ನು ನಡೆಸಲಾಗಿದೆ. ಬಹುಶಃ ಇಲ್ಲಿದ್ದಂಥ ಅತ್ಯುಗ್ರರು ಅಂದರೆ ಉಗ್ರ ನಾಯಕರುಗಳು ಕ್ಯಾಂಪನ್ನು ಶಿಫ್ಟ್ ಮಾಡಿರ್ಬೋದು. ಆದರೆ ಸಾಮಾನ್ಯ ಉಗ್ರರು, ಅಲ್ಲಿ ತರಬೇತಿಯಲ್ಲಿದ್ದಂಥ ಉಗ್ರರು ಆ ಕ್ಯಾಂಪ್ಗಳಲ್ಲಿ ಉಳ್ಕೊಂಡಿರ್ತಾರೆ. ಅವ್ರುಗಳನ್ನು ಕೊಂದು ಹಾಕಲಾಗಿದೆ. ಈ ಮೂಲಕ ಪ್ರಪಂಚಕ್ಕೆ ಒಂದಿಷ್ಟು ವರ್ಷಗಳ ಕಾಲದ ನೆಮ್ಮದಿಯನ್ನು ಭಾರತೀಯ ಸೇನೆ ಕೊಟ್ಟಿರುವಂಥದ್ದು ಈ ದಾಳಿಯ ಮೂಲಕವಾಗಿ.